ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಚಾಮರಾಜನಗರದಲ್ಲಿಂದು ನಡೆಯಿತು. ಅಪರ ಜಿಲ್ಲಾಧಿಕಾರಿ ಟಿ. ಜವರೇಗೌಡ, ನಗರಸಭೆ ಪೌರಾಯುಕ್ತ ಪರಶುರಾಮ ಛಲವಾದಿ, ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಅರಸು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಿಎಸ್ ರಾಜು, ಚಾಮರಾಜನಗರ ರಾಮಸಮುದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್, ಕೊಳ್ಳೇಗಾಲದ ಜೇತವನ ಬುದ್ಧ ವಿಹಾರದ ಮನು ರಕ್ಷಿತ ಥೇರಾ ಬಂತೇಜಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಳಿಕ ಬುದ್ಧ ಗೀತ ಗಾಯನ ನಡೆಯಿತು. ಮೊಹಮ್ಮದ್ ಅಸ್ಕರ್ ಸದಾ ಇತರರೊಂದಿಗೆ ಸಹಬಾಳ್ವೆಯಿಂದ ಬದುಕುವ ಜೊತೆಗೆ ಒಳಿತು ಬಯಸಬೇಕು. ಇದರಿಂದ ಮಾತ್ರ ಜೀವನದಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎನ್ನುವ ಬುದ್ಧನ ಚಿಂತನೆ ಅಳವಡಿಸಿಕೊಳ್ಳಬೇಕು ಎಂದರು. ಟಿ. ಜವರೇಗೌಡ, ಪ್ರಪಂಚಕ್ಕೆ ಶಾಂತಿಯ ಸಂದೇಶ ಸಾರಿದ ಬುದ್ಧನ ಆದರ್ಶಗಳು ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಅಂಬೇಡ್ಕರ್, ಬಸವಣ್ಣ ಹಾಗೂ ಬುದ್ಧನ ಹಾದಿಯಾಗಿ ಎಲ್ಲ ಸಾಧಕರ ಆಶಯವೂ ಸಹ ಮಾನವ ಕಲ್ಯಾಣ, ಶಾಂತಿ, ಸಮಾನತೆಯೇ ಆಗಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಸಮಾನತೆ ಬರಬೇಕು, ಶಾಂತಿ ತಿಳಿಸಬೇಕು, ಮಾನವ ಕಲ್ಯಾಣ ಆಗಬೇಕು ಅಂತಕ್ಕಂಥದ್ದೇ ಇವರೆಲ್ಲರ ಆಶಯ. ಇದೇ ವೇಳೆ ಬುದ್ಧ ಪ್ರತಿಮೆಯ ಮೆರವಣಿಗೆಗೆ ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಬಳಿಕ ಸಿ. ಪುಟ್ಟರಂಗಶೆಟ್ಟಿ, ಗೌತಮ ಬುದ್ಧರು ಯಾವುದೇ ಸಮುದಾಯಕ್ಕೆ ಸೀಮಿತವಾಗದೆ ಸರ್ವಧರ್ಮದ ಜನರ ಏಳಿಗೆಗಾಗಿ ಹಾಗೂ ಮಾನವ ಕುಲದ ಉದ್ಧಾರಕ್ಕಾಗಿ ಶ್ರಮಿಸಿದ ದಾರ್ಶನಿಕರು. ಅವರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದ ಅಂಬೇಡ್ಕರ್ ಅವರು ಸಹ ಸಮಾನತೆಯ ಸಂದೇಶ ಸಾರುವ ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದರು ಎಂದು ಹೇಳಿದರು. ಬೌದ್ಧ ಧರ್ಮದ ಉದ್ಧಾರಕನಾದಂತಹ ಬುದ್ಧನನ್ನ ನಾವು ಇವತ್ತು ನೆನೆಸ್ಕೊತಾ ಇದ್ದೀವಿ.